ಆ್ಯಂಡ್ ಅಫ್ಕೋರ್ಸ್ ಅಂದರೆ ಯು ಪಿ ಎಸ್ ಸಿಯಲ್ಲಿ ಗೆದ್ದು ಅಧಿಕಾರ ಹಿಡಿಯುವಂಥವರು ದೇಶ ಆಳುವಂಥ ಅಧಿಕಾರಿಗಳಾಗ್ತಾರೆ. ಅಫ್ಕೋರ್ಸ್ ರಾಜಕಾರಣಿಗಳು ಇರ್ತಾರೆ, ಅವರ ಹಿಂದೆ ನಿಂತು ಕೆಲಸ ಮಾಡೋರು, ಒಂದು ಯಾವುದೇ ಯೋಜನೆನ ತಯಾರು ಮಾಡೋರು, ಅದನ್ನು ಎಕ್ಸಿಕ್ಯೂಟ್ ಮಾಡೋರು ಎಲ್ಲರೂ ಇವರೇ ಆಗಿರ್ತಾರೆ. ಸೊ ದೇಶಕ್ಕೆ ಬೇಕಾಗಿರೋ ಆ ಸ್ಟ್ರಾಂಗ್ ಪರ್ಸ್ನಾಲಿಟೀಸನ್ನು ಯು ಪಿ ಎಸ್ ಸಿ ಕ್ರಿಯೇಟ್ ಮಾಡಿ ಕೊಡುತ್ತೆ. ಹೌ ವಿಲ್ ಬಿ ದ ಕಾಂಪಿಟೇಷನ್ ಹೇಗಿರುತ್ತೆ? ತುಂಬ ಬುದ್ಧಿವಂತರು ಸೋಲೋದು ಸಾಧ್ಯತೆಗಳು ಬಹಳ ಇದೆ. ಅಂದರೆ ಐ ನೋ ಎವ್ರಿಥಿಂಗ್ ಅನ್ನೋರು ಕೂಡ ಪ್ರಿಲಿಮ್ಸಲ್ಲಿ ಸೋತೋಗಿರ್ತಾರೆ, ಮೇನ್ಸಲ್ಲಿ ಸೋತೋಗಿರ್ತಾರೆ, ಅಥವಾ ಇಂಟರ್ವ್ಯೂ ಅಲ್ಲಿ ಸೋತೋಗಿರ್ತಾರೆ. ಏನು ಬೇಕು ಯು ಪಿ ಎಸ್ ಸಿ ಮಾಡಬೇಕು ಅಂದರೆ? ಇಲ್ಲ, ಇದು ಒಳ್ಳೆ ಪಾಯಿಂಟ್ನ ನೀವು ರೈಸ್ ಮಾಡಿದ್ರಿ. ಭಾಳಷ್ಟು ಜನ ಅನ್ಕೋತಾರೆ ಯು ಪಿ ಎಸ್ ಸಿ ಎಕ್ಸಾಮ್ ಕ್ಲಿಯರ್ ಮಾಡಬೇಕಂದ್ರೆ ಭಾಳ ಇಂಟೆಲಿಜೆಂಟ್ ಇರಬೇಕು. ಸೊ ಇಲೈಟ್ ಕಾಲೇಜಸ್ಸಿಂದ IITs NITs ಏಮ್ಸಿಂದನೇ ಪಾಸ್ ಆಗಿರ್ಬೇಕು ಅಂತವ್ರಿಗೆ, ಬೆಸ್ಟ್ ಕೋಚಿಂಗಿಂದನೇ ಆಗಿರಬೇಕು. ಐ ಗಿವ್ ಮೈ ಓನ್ ಎಕ್ಸಾಂಪಲ್. ಫಸ್ಟ್ ಆಫ್ ಆಲ್ ಒಂದು Tier 2 ಇಂಜಿನಿಯರಿಂಗ್ ಕಾಲೇಜಿಂದ ಪಾಸ್ ಆದವನು, ನಾಟ್ NIT IIT, ಯಾವುದೇ ಥರ ಕೋಚಿಂಗ್ ತೊಗೊಂಡಿಲ್ಲ, ಸೆಲ್ಫ್ ಸ್ಟಡಿ ಕಂಪ್ಲೀಟ್ಲಿ ಮಾಡಿದೆ. ಸೊ ಐ ಫೀಲ್ ಮ್ಯಾಮ್ ದಿಸ್ ಎಕ್ಸಾಮ್ ಈಸ್ ಫಾರ್ ಎವ್ರಿ ಒನ್, ಬಟ್ ದಿಸ್ ಎಕ್ಸಾಮ್ ಈಸ್ ಡಿಫಿಕಲ್ಟ್, ಡೆಫಿನೆಟ್ಲಿ ಡಿಫಿಕಲ್ಟ್, ಚಾಲೆಂಜಿಂಗ್, ಬಟ್ ಇಟ್ ಈಸ್ ನಾಟ್ ಇಂಪಾಸಿಬಲ್ ಟಾಸ್ಕ್. ಸೊ ಈ ಎಕ್ಸಾಮಿಗೆ ಬೇಕಾಗಿರೋದು ಕನ್ಸಿಸ್ಟೆನ್ಸಿ ಆಫ್ ಹಾರ್ಡ್ ವರ್ಕ್ ಮಾಡೋಕ್ಕೆ ಜನ ರೆಡಿ ಇದ್ದಾರೆ, ಹುಡುಗರು ರೆಡಿ ಇದ್ದಾರೆ, ಆಸ್ಪಿರೆಂಟ್ಸ್. ಬಟ್ ಫಾರ್ ವಾಟ್ 6 months 1 year. ಸೊ ಅಲ್ಲಿ ಈ ಟಾಪರ್ಸ್ ಏನಿರ್ತಾರೆ, ಗೋಲ್ಡ್ ಮೆಡಲಿಸ್ಟ್, ಅವರು 1 ವರ್ಷಕ್ಕೆ, ಬಿಕಾಸ್ ನೀವು ಹೇಳಿದ್ರಲ್ಲ ಐ ನೋ ಇಟ್ ಎವ್ರಿಥಿಂಗ್, ಆ ಮೆಂಟಾಲಿಟಿಯಿಂದ ಬಂದಿರ್ತಾರೆ. ಸೊ ಒಂದು ಫೇಲಿಯರ್ ನೋಡಿದ ತಕ್ಷಣ ಅವರು ಮತ್ತೆ ಅದನ್ನು ಪುನಃ ಕೊಡೋಕ್ಕೆ ರೆಡಿ ಇರಲ್ಲ. ಎಸ್, ಬಟ್ ಒಬ್ಬ ಆವ್ರೇಜ್ ಆಸ್ಪಿರೆಂಟ್ ಅವನಿಗೆ ಛಲ ಭಾಳ ಇರುತ್ತೆ, ಅವನಿಗೆ ಫೇಲಿಯರಿಂದ ಹೆದರಲ್ಲ. ಆ ಫೇಲಿಯರ್ನ ಒಂಥರ ಮತ್ತೆ ಸ್ಪಿರಿಟಾಗಿ, ಗುಡ್ ಸ್ಪಿರಿಟಲ್ಲಿ ತೊಗೋತಾನೆ, ಮತ್ತೆ ಪುನಃ ಪ್ರಯತ್ನ ಮಾಡ್ತಾನೆ. ಅದಕ್ಕೆ ಪ್ರತಿ ವರ್ಷ ಭಾಳ ಮೋಸ್ಟ್ ಬ್ಯಾಕ್ವರ್ಡ್ ರೀಜನ್ಸಿಂದ, ಮೋಸ್ಟ್ ಹಂಬಲ್ ಬ್ಯಾಕ್ಗ್ರೌಂಡ್ಸಿಂದ ಪ್ರತಿ ವರ್ಷ ಅಕ್ರಾಸ್ ದ ಕಂಟ್ರಿ ರಿಸಲ್ಟ್ಸ್ ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಐ ಥಿಂಕ್ ದಿಸ್ ಎಕ್ಸಾಮ್ ಈಸ್ ಫಾರ್ ಎವ್ರಿ ಒನ್, ಬಟ್ ಇಟ್ ರಿಕ್ವೈರ್ಸ್ ಡೆಡಿಕೇಶನ್, ಇಟ್ ರಿಕ್ವೈರ್ಸ್ ಕನ್ಸಿಸ್ಟೆನ್ಸಿ ಆಫ್ ಹಾರ್ಡ್ ವರ್ಕ್. ಒಬ್ಬ ಸಾಮಾನ್ಯ ವ್ಯಕ್ತಿ ಕೇಳೋ ಪ್ರಶ್ನೆ ಇದು, IAS ಯಾರು ಮಾಡಬಹುದು? ಬೇಸಿಕ್ ಕ್ವಾಲಿಫಿಕೇಷನ್ಸ್ ಏನಿರಬೇಕು? ದುಡ್ಡು ಎಷ್ಟಿರಬೇಕು? ಸಿ ಮ್ಯಾಮ್, ಫಸ್ಟ್ ಆಫ್ ಆಲ್ ಅಫಿಷಿಯಲಿ ನೋಟಿಫಿಕೇಶನ್ ಪ್ರಕಾರ 21 yearsಯಿಂದ ಒಬ್ಬ ಗ್ರ್ಯಾಜುಯೇಟ್ ಫೈನಲ್ ಇಯರಿಂದನೇ ಈ ಎಕ್ಸಾಮ್ ಪದವೀಧರ ಆಗಿರಬೇಕು. ಪದವೀಧರ, ಎಸ್, ಇನ್ ಎನಿ ಡಿಸಿಪ್ಲಿನ್ ವಿತ್ 60% ಆಫ್ ಫೈನಲ್ ಪರ್ಸೆಂಟೇಜ್, 60% ಪಾಸ್ ಆಗಿ, ಇರ್ರೆಸ್ಪೆಕ್ಟ್ ಆಫ್ ಯಾವುದೇ ಡಿಸಿಪ್ಲಿನಲ್ಲಿ ಇರ್ಬೋದು. ಇದು ಬೇಸಿಕ್, ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿ. ಎಸ್, ಇದು ಬೇಸಿಕ್ ರಿಕ್ವೈರ್ಮೆಂಟ್. ಅದು ಬಿಟ್ಟರೆ ಲೈಕ್ ಒಬ್ಬ ಜನರಲ್ ಮೆರಿಟ್ ಅಭ್ಯರ್ಥಿಗೆ 6 attempts ಇರುತ್ತೆ, OBCಗೆ 9 attempts ಇರುತ್ತೆ. ಸೊ ಹೀಗೆ ಬೇರೆ ಅಟೆಂಪ್ಟ್ಸ್ ಆಲ್ಸೋ ಕ್ಲಾಸಿಫಿಕೇಷನ್ ಇದೆ. ಇದು ಬಿಟ್ಟರೆ ಯಾರು ಎಲಿಜಿಬಲ್ ಇದ್ದಾರೆ, ಅವ್ರು ಯಾರು ಮಾಡಬೇಕು ಅನ್ನೋದು ಈಸ್ ಮೋರ್ ಇಂಪಾರ್ಟೆಂಟ್. ಐ ಫೀಲ್ ಬರೀ ಇದನ್ನು ಒಂದು ನೌಕರಿ ಥರ, ಒಂದು ಜಾಬ್ ಥರ ನೋಡೋದಾದರೆ, ಇಲ್ಲಿ ನಾನು ಏನು ಹಣ ಮಾಡ್ತೀನಿ, ದುಡ್ಡು ಮಾಡ್ತೀನಿ ಅಂಥವ್ರಿಗೆ ಇದು ಎಕ್ಸಾಮ್ ಅಲ್ಲ. ದಿಸ್ ಎಕ್ಸಾಮ್ ಈಸ್ ಫಾರ್ ಒನ್, ಇಟ್ ಈಸ್ ಅಲ್ಟಿಮೇಟ್ಲಿ ಅ ಪಬ್ಲಿಕ್ ಸರ್ವಿಸ್, Indian administrative service, Indian police service. It is not a job, it is not a typical job. So that itself shows it requires much more dedication. ಆ ಒಂದು ಕಂಪ್ಯಾಷನ್ ಬೇಕು, ಪಬ್ಲಿಕ್ ಸರ್ವಿಸ್ ಮಾಡುವಂಥ ಒಂದು ಮೈಂಡ್ಸೆಟ್ ಬೇಕು. ಸೊ ಇಟ್ ಈಸ್ ನಾಟ್, ಯು ಕೆನಾಟ್ ಹ್ಯಾವ್ ಒಂದು ಟಿಪಿಕಲ್ ಮೈಂಡ್ಸೆಟ್, ಜಾಬ್ ಮೈಂಡ್ಸೆಟ್ಟಿಂದ ಬರೋದಾದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್. ಹಂಗೇನಾದರೂ ಪ್ರಾಬಬ್ಲಿ ಏನೋ ಒಂದು ಸ್ವಲ್ಪ ಮೋಟಿವೇಟ್ ಆಗಿ ಯಾರನ್ನು ನೋಡಿ 1 ವರ್ಷ ತಗೊಳ್ಬೋದು ಅಷ್ಟೇ. ಲೇಟರ್ ಆನ್ ಯು ಕೆನಾಟ್ ಸಸ್ಟೈನ್ ಇನ್ ದಿಸ್. ಏಜ್ ಲಿಮಿಟ್ ಫಾರ್ ಜನರಲ್ ಮೆರಿಟ್ 32, for OBC 35 ma'am, and for SC ST up to 40 years of age. ಅಷ್ಟು ಒಳಗಡೆ ಮಾಡ್ಕೋಬೇಕಾಗುತ್ತೆ. ಎಷ್ಟು ಅಟೆಂಪ್ಟ್ಸ್? ಓಕೆ, ಹೇಳಿದ್ರಿ ನೀವು 6-8+ ಇರುತ್ತೆ ಅಂತ.